ಕರ್ನಾಟಕದಲ್ಲಿ ತಮ್ಮನ್ನ ತಾವು ಪವರಲ್ಲಿ ಇಟ್ಕೊಂಡು ಜನಗಳನ್ನ ತಮ್ಮ ದಬ್ಬಾಳಿಕೆಯಲ್ಲಿ ದಬಾಯಿಸದಂತ ಅದು ಒಬ್ಬ ಪತ್ರಿಕೋದ್ಯಮಿ ಆಗಿರ್ಬೋದು, ರಾಜಕಾರಣಿ ಆಗಿರ್ಬೋದು, ರೌಡಿ ಆಗಿರ್ಬೋದು, ಡಾನ್ ಆಗಿರ್ಬೋದು, ಒಬ್ಬ ಪೊಲೀಸ್ ಅಫಿಷಿಯಲ್ ಆಗಿರ್ಬೋದು, ಒಬ್ಬ ಎಕ್ಸ್-ಸಿ-ಎಂ ಆಗಿರ್ಬೋದು, ಒಬ್ಬ ಮಿನಿಸ್ಟರ್ ಆಗಿರ್ಬೋದು, ಯಾರನ್ನೇ ಆಗದೆ ಯಾರೇ ಆಗಿರ್ಬೋದು, ಹಿಂದೆ ಮುಂದೆ ನೋಡದೆ ಅವರನ್ನ ಬೀದಿನಲ್ಲಿ ಬಂಗಾಯ ಬೆರೆಸ್ತಾ ಇದ್ದೀವಿ. ಕಾನೂನು ರೀತಿಯಲ್ಲಿ ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ. ಕಾನೂನು ರೀತಿಯಲ್ಲಿ ಅವರನ್ನ ಕೋರ್ಟ್ಗೆ ಎಳೆದು ಅವರ ಯೋಗ್ಯತೆನ ತೋರಿಸುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಮ್ಗೆ ಕಾಣಿಸಿದ್ದು ಆ ರೇಣುಕಾ ಸ್ವಾಮಿ ಕೊಲೆಯಲ್ಲಿ ಬೇರೆ ಯಾರೋ ಪತ್ರ ಮಾಡಿದ್ದಾರೆ, ಪಾಸಿಬಿಲಿಟೀಸು, ಯಾರನ್ನೋ ಶಿಕ್ಷೆ ಹಾಕಿದ್ದಾರೆ, ಯಾರನ್ನೋ ಫ್ರೇಮ್ ಮಾಡಿದ್ದಾರೆ. ನಿಜವಾದ ಆರೋಪಿ ಆರಾಮಾಗಿ ಓಡಾಡ್ತಾನೆ. ಅದನ್ನ ನಮ್ಮ ತನಿಖೆಯಿಂದ ಗೊತ್ತಾದಾಗ, ಸರ್ಕಾರ ಮೌನವನ್ನ ವಹಿಸಿದಾಗ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದೆ. ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ, ನಾನ್ ಮೆಸೇಜ್ ಕೊಟ್ಟೆ, ಒಬ್ರು ಕೂಡ ಮುಂದೆ ಬರಲಿಲ್ಲ. ಅಂದ್ರೆ ಬಾಯಲ್ಲಿ ಸುಮ್ಮನೆ ಮಾತಾಡೋದಷ್ಟೇ, ದರ್ಶನ ಬಿಡಿಸಿ ಅಂತ ಯಾರು ಮುಂದೆ ಬರ್ದಿಲ್ಲ. ಫರ್ಗೆಟ್ ಅಬೌಟ್ ಕಾಮನ್ ಮ್ಯಾನ್. ಯಾರೋ ಆಕೆ ಸುಷ್ಮಾ ವೀರ್ ಅಂತೆ, ಏನ್ ದರ್ಶನ್ ಬಗ್ಗೆ ಲೈವ್ ಮಾಡಿದ್ದೆ, ಮೀಡಿಯಾ ಮುಂದೆ ಹೇಳಿದ್ರು. ಸುಷ್ಮಾ ವೀರ್ ಅವ್ರೆ, ಬನ್ನಿ ಸೋಮವಾರ ಆ ಪ್ರೊಟೆಸ್ಟ್ ಆರ್ಗನೈಸ್ ಮಾಡಿ ದರ್ಶನ್ನ ಈಜೆ ಬಿಡ್ಸಕ್ಕೆ ಮುಂದಾಳತ್ವ ವಹಿಸ್ಕೊಳ್ಳಿ. ಮೈಕ್ ಇಟ್ಕೊಂಡು ಡೈಲಾಗ್ ಹೇಳೋದಲ್ಲ ಸುಷ್ಮಾ ವೀರ್ ಅವ್ರೆ. ಬರೀ ಸುಷ್ಮಾ ವೀರ್ ಅಲ್ಲ, ಮಾತಿದ್ರೆ ಸಂಜನಾ ಗಲ್ರಾಣಿ, ಮಿಸಸ್ ಸಂಜನಾ ಗಲ್ರಾಣಿ ಅವರೇ, ಬರೀ ಮೈಕ್ ಇಟ್ಕೊಂಡು ದರ್ಶನ್ನ ಪ್ರೀತಿ ಪ್ರೇಮನ, ದರ್ಶನ್ ಮೇಲೆ ಗೌರವ ಇದೆ ಅಂತ ತೋರ್ಸೋದ್ ಬದಲು ಆ ಪ್ರೊಟೆಸ್ಟ್ ಆರ್ಗನೈಸ್ ಮಾಡಿಸಿ. ಸಂಜನಾ ಗಲ್ರಾಣಿ ಅವರೇ, ನಿಮ್ಗೆ ಹೇಳ್ತಾ ಇರೋದು, ಮೈಕ್ ಇಟ್ಕೊಂಡು ದರ್ಶನ್ ಪರವಾಗಿ ಬ್ಯಾಟಿಂಗ್ ಮಾಡೋ ನಿಮ್ಗೆ ಇಷ್ಟು ದೊಡ್ಡ ಪ್ರೊಟೆಸ್ಟ್ ಆರ್ಗನೈಸ್ ಮಾಡಿ ಅಂತ ನಾನು ಕೂಗ್ ಕೊಟ್ಟೆ. ನಿಮ್ಗಂತೂ ಮಾಡಕ್ಕೆ ಆ ಕೂಗ್ ಕೊಡೋಕು ಕೆಪಾಸಿಟಿ ಇಲ್ಲ, ನಾನು ಕೂಗ್ ಕೊಟ್ಟಿದ್ದೀನಿ. ಸುಷ್ಮಾ ಸ್ವರಾಜ್, ಸುಷ್ಮಾ ವೀರ್, ಮತ್ತೆ ಸಂಜನಾ ಗಲ್ರಾಣಿ, ಮತ್ತೆ ಇನ್ಯಾರಪ್ಪ ಅದು ನಮ್ ದಾವಣಗೆರೆ ಇನ್ನೊಬ್ಬ ಅಭಿಮಾನಿ, ದರ್ಶನ್ ಅಭಿಮಾನಿ, ಏನ್ ಆಯಮ್ಮ ಮಾತಿತ್ತಂದ್ರೆ ದಿನಕ್ಕೆ 2-3 ಪ್ರೆಸ್ ಮೀಟ್ ಅನ್ನ ಮಾಡ್ತಾಳೆ. ಆ ದರ್ಶನ್ ಬಗ್ಗೆ ಹೊಗಳಿದ್ದೆ. ಯಾರ್ಯಾರು ಹೊಗಳ್ತಾ ಇದ್ದೀರೋ ಮೈಕ್ ಮುಂದೆ, ಮಾಧ್ಯಮಗಳ ಮುಂದೆ, ಈಗ ಆ ಪ್ರೊಟೆಸ್ಟ್ ಅನ್ನ ಸೋಮವಾರ ಆರ್ಗನೈಸ್ ಮಾಡಿ, ಕಡಿಮೆ ಅಂದ್ರು 10,000ಕ್ಕೂ ಹೆಚ್ಚು ಕಾಲ್ಸ್ ಬಂದಿದೆ. ಸರ್ ನಾವು ಪ್ರೊಟೆಸ್ಟ್ ಬರ್ತೀವಿ, ದರ್ಶನ್ನ ಬಿಡ್ಸ್ಕೊಂಬರೋವರೆಗೂ ನಿಮ್ ಜೊತೆ ಉಪವಾಸ ಮಾಡಕ್ ರೆಡಿ ಇದ್ದಾರೆ ಅಂತ. ಆರ್ಗನೈಸ್ ಯಾರು ಮಾಡ್ತಾರೆ? ಬರೀ ಮೈಕ್ ಮುಂದೆ ಡೈಲಾಗ್ ಹೊಡಿಯೋ ಅಂತ ಏನೋ ಸಾಮಾನ್ಯ ಜನಗಳು, ಅದು ಸಾಮಾನ್ಯ ಜನ ಅಲ್ಲ. ಈ ಸಂಜನಾ ಗಲ್ರಾಣಿ, ಸುಷ್ಮಾ ವೀರು ಸಿಗಾಬಿಡೆ ಆ ದರ್ಶನ್ ವಿಚಾರ ಇಟ್ಕೊಂಡು ಮೈಲೇಜ್ ತಗೊಂಡಿದ್ದೀವರಲ್ಲ, ಆ ಸಂಜನಾ ಗಲ್ರಾಣಿ ಅಂತೂ ಏನು ಅಬ್ಬಬ್ಬ. ಸಂಜನಾ ಗಲ್ರಾಣಿ ಈಗ ಪ್ರೊಟೆಸ್ಟ್ ಆರ್ಗನೈಸ್ ಮಾಡ್ಲಿಕ್ಕೆ ಲೀಡ್ ತಗೊಳ್ಳಿ. ಹೆಂಗಿರುದ ದರ್ಶನ್ ಬಗ್ಗೆ ತುಂಬಾ ನಿಮ್ಗೆ ಪ್ರೀತಿ ಅಲ್ವಾ, ಅಭಿಮಾನಿ ಅಲ್ವಾ ನೀವು. ಮತ್ತೆ ಸುಷ್ಮಾ ವೀರ್ ಅವ್ರೆ, ನೀವು ಅಷ್ಟೇ. ಭಾವನಾ, ದಾವಣಗೆರೆ ಭಾವನಾ, ನೀವಂತೂ ದಿನಕ್ಕೆ 3-4 ಮಾಡಿದೀರಾ. ತಗೊಳ್ಳಿ. ಈಗ ಹೊರಡೆ ಇದ್ದಾನೆ, ಈಚೆ ಕಡೆ ಆತನ ಬಗ್ಗೆ ಮೈಲೇಜ್ ತಗೊಂಡಿದ್ದೆ, ಮೈಕ್ ಹಿಡಿದಿದ್ದು ಇದ್ದಿದೆ, ಹೋಗ್ಲಿದ್ದೆ. ಪ್ರೊಟೆಸ್ಟ್ ಮಾಡೋಣ ಬನ್ನಿ ಅಂತ ಯಾರಾದ್ರೂ ಹೇಳಿದ್ರೆ, ಸರ್ ನಾನ್ ಮುಂದೆ ಬಂದು ಆರ್ಗನೈಸ್ ಮಾಡ್ತೀನಿ, ಪರ್ಮಿಷನ್ ತಗೊಂತೀನಿ, ಪೆಂಡಾಲ್ ಹಾಕ್ತೀನಿ, ಶಾಮಿಯಾನ ಹಾಕ್ತೀನಿ, ನಿಮ್ ಜೊತೆ ಉಪವಾಸ ಕೂತ್ಕೊಂತೀನಿ ಅಂತ ಹೇಳಿದವ್ರು ಒಬ್ರು ಇಲ್ಲ. ಸುಷ್ಮಾ ವೀರ್ ಅವ್ರೆ, ಮೋಸ್ಟ್ಲಿ ನಿಮ್ ತಾಯಿಯವರು ಸಿಂಗರ್ ಅಲ್ವಾ, ರಾಜ್ಯಸಭಾ ಮೆಂಬರು. ಯಾಕೆ ಬರೀ ಒಳ್ಳೆದನ ಕತೆ ನಿಮ್ಗೆ? ಬನ್ನಿ ಲೀಡ್ ತಗೊಳ್ಳಿ, ಆ ಫ್ರೀಡಂ ಪಾರ್ಕ್ ಅಲ್ಲಿ ಪರ್ಮಿಷನ್ ತಗೊಳ್ಳಿ. ಸಂಜನಾ ಗಲ್ರಾಣಿ, ದಿನಕ್ಕೆ 2-3 ಪ್ರೆಸ್ ಮೀಟು, ಬಾ ಆ ಫ್ರೀಡಂ ಪಾರ್ಕ್ ಅಲ್ಲಿ ಪರ್ಮಿಷನ್ ತಗೊಂಡು ಪರ್ಮಿಷನ್ ಅಪ್ಲೈ ಮಾಡಿಸಿ, ಶಾಮಿಯಾನ ಹಾಕ್ಸಿ, ಒಂದು 50,000 ಜನ ಬರೋಕ್ ರೆಡಿ ಇದಾರೆ ಉಪವಾಸ ಮಾಡಕ್ಕೆ. ಆರ್ಗನೈಸ್ ಮಾಡಿಸು ಸಂಜನಾ ಗಲ್ರಾಣಿ. ದೇವ್ರು ನಿಮ್ಗೆಲ್ಲ ಚೆನ್ನಾಗಿ ಕೊಟ್ಟವನೆ. ಭಾವನಾ, ದಾವಣಗೆರೆ ಭಾವನಾ ಚಿತ್ರನಟಿ, ನೀವು ಅಷ್ಟೇ ಸಿಕ್ಕಾಪಟ್ಟೆ ಪ್ರೆಸ್ ಮೀಟ್ ಮಾಡಿದೀರಾ. ಆಮೇಲೆ ಮಿಸಸ್ ಸುಮಲತಾ ಅಂಬರೀಶ್ ಅವರೇ, ಬನ್ನಿ. ಚಿತ್ರರಂಗದ ಯಾರ್ಯಾರು ದರ್ಶನ ಸಪೋರ್ಟ್ ಮಾಡ್ತಾ ಇದ್ರು, ಬನ್ನಿ ಇಲ್ಲಿ ಪರ್ಮಿಷನ್ ತಗೊಂಡು. ನನಗೊಂದು 50,000 ಕಾಲ್ಸ್ ಬಂದಿದೆ, ಮೆಸೇಜ್ಗೆ ಬಂದಿದೆ. ಒಂದು 10,000 ಕಾಲ್ಸ್ ಅಟೆಂಡ್ ಮಾಡಿದ್ದೀನಿ. ಸರ್ ನಾವು ಸೋಮವಾರ ಬರೋಕೆ ಹಿಡಿದಿರಿ ಅಂತ. ಒಬ್ರು ಕೂಡ ದರ್ಶನ್ ಹೆಸರು ಉಪಯೋಗಿಸ್ಕೊಂಡು ಯಾರ್ಯಾರು ಮೈಲೇಜ್ ತಗೊಂಡ್ರ ಒಬ್ರು ಕೂಡ ಮುಂದೆ ಬಂದು ಶಾಮಿಯಾನ ಹಾಕ್ಸ್ತೀನಿ, ಫ್ರೀಡಂ ಪಾರ್ಕ್ ಅಲ್ಲಿ ಪರ್ಮಿಷನ್ ತಗೊಂತೀನಿ, ಇದಕ್ಕೆ ಬೇಕಾದಂತ ವ್ಯವಸ್ಥೆ ಮಾಡ್ತೀನಿ, ಖರ್ಚು ವೆಚ್ಚಗಳು ಇನ್ವೆಸ್ಟ್ ಮಾಡ್ತೀನಿ ಅಂತ ಒಬ್ರು ಬರ್ಲಿಲ್ಲ. ಅಂದ್ರೆ ಇಷ್ಟ ದಿನ ದರ್ಶನ್ ಹೆಸರು ಹೇಳ್ಕೊಂಡು ನೀವೆಲ್ಲ ಡವ ಹೊಡಿತಾ ಇದ್ದಿದ್ದು. ಏನ್ ನೈತಿಕತೆ ಇದೆ ನಿಮ್ಗೆಲ್ಲ?